ಅಯ್ಯ ವಿಶ್ವಕರ್ಮನೇ, ನನಗೆ ಪಾದುಕೆಗಳನ್ನು ಮಾಡಿಕೊಡು. ಅವನು ಕಾಲಿಗೆ ಹಾಕಿಕೊಂಡು ನಡೆದರೆ ಪಾದಕ್ಕೆ ಎಂದಿಗೂ ಕೆಸರಾಗಬಾರದು. ನೀರಿನ ಮೇಲೆ ನಡೆಯಲು ಸಾಧ್ಯವಾಗಬೇಕು. ಅಯ್ಯ, ನನಗೆ ಉಜ್ಜಿ ತೊಳೆಯದಿದ್ದರೂ ಉಜ್ವಲವಾಗಿ ಇರತಕ್ಕ ಅಡುಗೆ ಪಾತ್ರೆಗಳನ್ನು ಮಾಡಿಕೊಡು. ಕೈ ಸುಡದಂತೆ, ಅಡುಗೆಯ ರುಚಿ ಕೆಡದಂತೆ ಅಡುಗೆ ಕೆಲಸ ಹೇಳಿಕೊಡು. ವಿಶ್ವಕರ್ಮನು ಗುರುಕುಲದಲ್ಲಿ ವಿದ್ಯೆ ಕಲಿತು ಬಗೆ ಬಗೆಯ ವಸ್ತುಗಳನ್ನು ಮಾಡುವುದರಲ್ಲಿ ಪ್ರವೀಣನೆನಿಸಿದಾಗ ಆಶ್ರಮದಲ್ಲಿದ್ದ ಗುರುಪತ್ನಿ ಅವರ ಮಕ್ಕಳು ಎಲ್ಲರೂ ಅವನಲ್ಲಿ ಹೀಗೆ ಒಂದೊಂದಾಗಿ ತಮ್ಮ ಬಯಕೆಗಳನ್ನು ಹೇಳಿಕೊಂಡರು. ಗುರುವಿನ ಮಗ ಮತ್ತು ಮಗಳು ಅವನಲ್ಲಿ ಮೇಲಿನಂತೆ ಕೇಳಿಕೊಂಡರು. ಗುರುಭಕ್ತಿಯುಳ್ಳ ಆತನು ಮುಂದೆ ಅವೆಲ್ಲವನ್ನು ಮಾಡಿಕೊಟ್ಟನಂತೆ. ಇಂತಹ ಆಶ್ಚರ್ಯಕರವಾದ ನಿರ್ಮಾಣದಿಂದ ಲೋಕಪ್ರಸಿದ್ಧಿಯನಾದ ಮಹಾಪುರುಷ, ಮಹಾಶಿಲ್ಪಿ ವಿಶ್ವಕರ್ಮ, ಈ ಪ್ರಪಂಚವೆಲ್ಲವೂ ಪರಮಾತ್ಮನ ಸೃಷ್ಟಿ. ಇಲ್ಲಿ ಅವನು ನೆಲ, ನೀರು, ಬೆಂಕಿ, ಗಾಳಿ, ಬೆಳಕುಗಳನ್ನು ಸೃಷ್ಟಿಸಿದ್ದಾನೆ. ಮನುಷ್ಯರು, ಪ್ರಾಣಿ, ಪಕ್ಷಿಗಳು, ಮರ, ಗಿಡಗಳು ಎಲ್ಲವೂ ಆತನ ಸೃಷ್ಟಿ. ಆದುದರಿಂದ ಪರಮಾತ್ಮನಿಗೆ ವಿಶ್ವಕರ್ಮ ಎಂತಲೂ ಹೆಸರಿದೆ. ಪರಮಾತ್ಮನ ವಿಶ್ವಕರ್ಮ ರೂಪವನ್ನು ಭಕ್ತರು ಬಗೆ ಬಗೆಯಾಗಿ ವರ್ಣಿಸಿದ್ದಾರೆ. ಅವನಿಗೆ ಬೇರೆ ಬೇರೆ ಬಣ್ಣದ 5 ಮುಖಗಳು, 15 ಕಣ್ಣುಗಳು, 10 ಕೈಗಳು, ವೀಣೆ, ಡಮರು, ಬಿಲ್ಲು ಬಾಣ, ಶಂಖಚಕ್ರಗಳನ್ನು ಹಿಡಿದಿದ್ದಾನೆ. ಪೀತಾಂಬರಧಾರಿ, ಹಲವು ಅವತಾರಗಳನ್ನೆತ್ತಿ ಲೋಕಸೃಷ್ಟಿಯನ್ನು ಅವನೇ ಅಭಿವೃದ್ಧಿಪಡಿಸಿದ್ದಾನೆ. ನಾವು ಇಲ್ಲಿ ವಿವರಿಸುವುದು ಆ ಪರಬ್ರಹ್ಮನ ಸ್ವರೂಪವನ್ನಲ್ಲ. ಸೃಷ್ಟಿಯಲ್ಲಿ ಪ್ರತಿ ಸೃಷ್ಟಿಯನ್ನು ಮಾಡಿ ಮಾನವನಿಗೆ ಅನುಕೂಲತೆಗಳನ್ನು ಒದಗಿಸಿದ ಒಬ್ಬ ಮಹಾನ್ ಶಿಲ್ಪಿಯನ್ನು, ಅವನನ್ನು ಆದಿ ವಿಶ್ವಕರ್ಮ ಪರಮಾತ್ಮನ ಅಂಶದವನೆಂದು ಭಾವಿಸುವುದು ತಪ್ಪಲ್ಲ. ಅವನಿಗೆ ಮಾನವ ಜನಾಂಗವೇ ಋಣಿಯಾಗಿರಬೇಕು. ಈ ಕಾಲದಲ್ಲಿ ನಾವು ಭೌತ ವಿಜ್ಞಾನದಿಂದ ಎಷ್ಟೋ ಆಶ್ಚರ್ಯಕರವಾದ ವಸ್ತು ನಿರ್ಮಾಣಗಳನ್ನು ಕಾಣುತ್ತೇವೆ. ಸುಂದರವಾದ ನಗರಗಳು, ಭವ್ಯವಾದ ವಿಚಿತ್ರವಾದ ಮನೆ, ಮಠಗಳು, ಯಂತ್ರ ಸಾಮಗ್ರಿಗಳು, ವಾಹನಗಳು, ಇಂಥವು ಒಂದಲ್ಲ ಎರಡಲ್ಲ, ಸಾವಿರಾರು. ಇವೆಲ್ಲವನ್ನು ಮನುಷ್ಯನೇ ಮಾಡಿದುದು. ಪ್ರಾಚೀನ ಕಾಲದಲ್ಲಿ ಯಂತ್ರ ವಿದ್ಯೆಯೊಂದಿಗೆ ಮಂತ್ರವಿದ್ಯೆಯೂ ಇದ್ದುದರಿಂದ ಆಶ್ಚರ್ಯಕರವಾದ ಎಷ್ಟೋ ನಿರ್ಮಾಣಗಳು ಆದವು ಎಂದು ನಮ್ಮ ಪುರಾಣ ಇತಿಹಾಸಗಳು ಹೇಳುತ್ತವೆ. ಇಂತಹ ನಿರ್ಮಾಣಗಳ ಮೂಲಪುರುಷ ವಿಶ್ವಕರ್ಮ, ದೇವಶಿಲ್ಪಿ ಎಂದು ಅವನು ಪ್ರಸಿದ್ಧನು.